ಮತ್ತೆ ಈ ಮಚ್ಚಿನ ಸ್ಟೋರಿಗೆ ಬರೋದಾದರೆ ರಜತ್ ಮತ್ತು ನೀವು ಮತ್ತು ಇದು ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಗೆ ಏನಾದರೂ? ಸರ್ ಇವಾಗ ಏನಂದರೆ ಲೈಫ್ನಲ್ಲಿ ನೋಡಿ ಹೇಳ್ತೀನಿ, 5 ಬೆರಳು ಒಂದೇ ಥರ ಇರೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಬೇರೆ ಥರ ಇರುತ್ತೆ. ಹಾಗಂತ ನಾವು 5 ಬೆರಳು ಸಮನಾಗಿಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಳೋದಕ್ಕಾಗೋದಿಲ್ಲ ಬೆರಳು. ಅವ್ನು ನನ್ನ ಫ್ರೆಂಡು, 10 ವರ್ಷ 15 ವರ್ಷದಿಂದ ಫ್ರೆಂಡು. ಇದೇನೋ ತಿಳಿದಿರೋ ತಪ್ಪಾಗಿದೆ, ಅವನಿಂದನೂ ತಿಳಿದಿರೋ ತಪ್ಪಾಗಿದೆ, ನನ್ನಿಂದನೂ ತಿಳಿದಿರೋ ತಪ್ಪಾಗಿದೆ. ಹಾಗಂತ ಫ್ರೆಂಡ್ಶಿಪ್ನ ಗಿವ್ ಅಪ್ ಮಾಡೋದು ಇಟ್ಸ್ ನಾಟ್ ರೈಟ್. ಯು ವಿಲ್ ರಿಮೇನ್ ಮೈ ಫ್ರೆಂಡ್. ಬಟ್ ಮತ್ತೆ ಈ ಥರ ಏನು ತಪ್ಪಾಗದೇ ಇರೋ ಹಂಗೆ ನಾನು ಅವನ್ನ ತಿದ್ದಿ ಹೇಳ್ತೀನಿ, ಅವ್ನು ನನಗೆ ಹೇಳ್ತಾನೆ. ದ್ಯಾಟ್ ರಿಲೇಷನ್ಶಿಪ್ ವಿಲ್ ಬಿ ದೇರ್. ವಿ ಆರ್ ಆಲ್ ಫ್ಯಾಮಿಲಿ ಫ್ರೆಂಡ್ಸ್ ಸರ್. ಅಂದರೆ ಇವಾಗಂತಲ್ಲ, ನನ್ನ ವೈಫು ಅವ್ರ ವೈಫು ಫ್ರೆಂಡು, ನಾನು ಅವನು ಫ್ರೆಂಡು, ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಫ್ರೆಂಡು, ಅಂಕಲ್ಲು ನಮ್ಮ ಅಂಕಲ್ ಇದ್ದಂಗೆ. ಸೊ ವಿ ಆಲ್ ಆ ಥರ ಮೂವ್ ಆಗ್ತೀವಿ. ಏನೋ ತಪ್ಪಾಗಿದೆ, ಅದನ್ನು ಕ್ಷಮೆನೂ ಕೇಳಿದ್ದೀನಿ ನಾನು, ಅವನು ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಶಿಪ್ಗೆ ಅದಕ್ಕೆ ಸಂಬಂಧ ಪಡೋದಿಲ್ಲ ಸರ್. ಕಳೆದ ವಾರ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಒಂದು ರಿಯಾಲಿಟಿ ಶೋ ಅಲ್ಲಿ ರಜತ್ ಮಾತ್ರ ಕಾಣಿಸ್ಕೊತಾರೆ, ನೀವು ಕಾಣಿಸ್ಕೊಳ್ಳಲ್ಲ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೇ ಕ್ವಶನ್ ಮಾಡ್ತಾ ಇದ್ದಾರೆ, ಯಾಕೆ ವಿನಯ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಇಲ್ಲ, ಲಾಸ್ಟ್ ಟೈಮ್ ಇದ್ದಿದ್ದು ಡಾನ್ಸ್ ಕಾಂಪಿಟೇಷನ್ನು. ಅದರಲ್ಲಿ ಸ್ಪೆಷಲ್ ಜಡ್ಜ್ಗಳು ಬಂದಿದ್ದರು. ಇದು ಶೋ ಹೇಗೆ ಅಂತಂದರೆ, ಕ್ಯಾಪ್ಟನ್ಸ್ ಅಂತ ಏನು ಮಾಡಿದ್ದಾರೆ, ಸ್ಟ್ರಾಟಜಿ ಪ್ಲ್ಯಾನ್ ಮಾಡೋದಕ್ಕೆ ಈ ಕಾಂಪಿಟೇಷನ್ ಅಂತ ಬಂದಾಗ ಗರ್ಲ್ಸ್ಗೆ ಬಾಯ್ಸ್ಗೆ ಆ ಕಾಂಪಿಟೇಷನಲ್ಲಿ ಸ್ಟ್ರಾಟಜಿಗಳು ಪ್ಲ್ಯಾನ್ ಮಾಡೋದಕ್ಕೆ ಮಾತ್ರ ಕ್ಯಾಪ್ಟನ್ಸ್ ಇರೋದು, ಜಡ್ಜ್ ಮಾಡೋದಕ್ಕಿಲ್ಲ. ಈ ಸಲ ಇದ್ದಿದ್ದು ಬರೀ ಡಾನ್ಸ್ ರೌಂಡು, ಅದರಲ್ಲಿ ಜಡ್ಜ್ಮೆಂಟ್ ಬೇಕಾಗಿತ್ತು. ಜಡ್ಜ್ಮೆಂಟ್ ಮಾಡೋದಕ್ಕೆ ಜಡ್ಜಸ್ ಬಂದಿದ್ದರು. ಸೊ ಕ್ಯಾಪ್ಟನ್ಸ್ ರಿಕ್ವೈರ್ಡ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ನನಗೆ ಬೇರೆ ಶೂಟ್ ಇತ್ತು. ಸೊ ಹಾಗಾಗಿ ಇಟ್ ಆಲ್ ಫೆಲ್ ಇನ್ ಪ್ಲೇಸ್. ಸೊ ಅದಕ್ಕೆ ಹೋಗೋದಕ್ಕಾಗಿರಲಿಲ್ಲ ಅಷ್ಟೇ. ನಾಳೆ ಹೋಗ್ತಾಯಿದ್ದೀನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ, ನಾಳೆ ಹೋಗ್ತಾಯಿದ್ದೀನಿ.